ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 93ನೇ ದಿನ ಏನಾಯ್ತು, 93 ಎಪಿಸೋಡ್ ಅಲ್ಲಿ ಹೈಲೈಟ್ ಪಾಯಿಂಟ್ಸ್ ಏನಾಗಿತ್ತು ಅಂತೆಲ್ಲ ಮಾತಾಡೋಣ. ಮೊದಲೇದಾಗಿ ನಮ್ಮ ಮೋಕ್ಷಿತಾ ಮೇಡಮ್ ಅವ್ರಿಗೆ ಗೌತಮಿ ಮಂಜಣ್ಣ ಏನಾದ್ರೂ ಮಾಡ್ಕೊಂತಾರೆ ಮೇಡಮ್, ನಿಮ್ಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಗೌತಮಿ ಅವರು ಮಂಜಣ್ಣ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಸರಿ ಇತ್ತು. ಏನಕ್ಕಂದ್ರೆ ಮಂಜಣ್ಣ ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆಟ ಸರಿ ಇಲ್ಲ, ಈ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಬಟ್ ನೀವು ಕೊಡೋ ಸ್ಟೇಟ್ಮೆಂಟ್ ಇಂದ ಗೌತಮಿ ಅವರ ವ್ಯಕ್ತಿತ್ವ ಡ್ಯಾಮೇಜ್ ಆಗ್ತಾ ಇದೆ. ಯಾಕಂದ್ರೆ ಗೌತಮಿ ಮಾತು ಕೇಳ್ತಾರೆ, ಗೌತಮಿ ಹೇಳ್ದಂಗೆ ಕೇಳ್ತಾರೆ, ಗೌತಮ್ ಗದಿಸಿ ಸುಮ್ಮನೆ ಇರ್ತಾರೆ ಅಂತ ಹೇಳೋದ್ರಿಂದ ಅಲ್ಲೆಲ್ಲೋ ನೀವು ಅವರ ಒಬ್ಬ ಸ್ನೇಹನ, ಅವರ ಒಂದು ಪರಿಚಯನ, ಅವರ ಒಂದು ವ್ಯಕ್ತಿತ್ವನ ನೀವು ಕಳೆದಂಗಾಗುತ್ತೆ, ಅಳದಂಗಾಗುತ್ತೆ. ಯಾಕಂದ್ರೆ ನೀವು ಮಂಜಣ್ಣ ಟಾರ್ಗೆಟ್ ಮಾಡ್ತೀರಾ. ಮಂಜಣ್ಣ ಮಾಡಿ ಚೆನ್ನಾಗಿ ಆಡ್ತಾ ಇಲ್ಲ, ವೇಸ್ಟ್ ಕ್ಯಾಂಡಿಡೇಟ್, ಆಟನೇ ಆಡ್ತಾ ಇಲ್ಲ 4-5 ವಾರದಿಂದ ಅಂತ ಹೇಳಿ, ಕಾಣಿಸ್ತಾ ಇಲ್ಲ ಅಂತ ಕೊನೆ ವಾರ ಹೇಳ್ತಿರೋ ಆ ರೀತಿ ಹೇಳ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಾಗುತ್ತಂದ್ರೆ ಗೌತಮಿ ಮಾತೇ ಕೇಳ್ತಾರೆ, ಗೌತಮಿ ಹೇಳ್ದಂಗೆ ಆಡ್ತಾರೆ, ಗೌತಮಿ ಮಾತಾಡಿದ್ರೆ ಸುಮ್ನೆ ಇರ್ತಾರೆ ಅಂತ ಗೌತಮಿನ ಮಧ್ಯದಲ್ಲಿ ಏನ್ ತಗೊಂಡ್ಬರ್ತೀರಾ? ನೀವೊಂದು ಹೆಣ್ಣಾಗಿ ಮತ್ತೆ ಇನ್ನೊಂದು ಹೆಣ್ಣಿನ ಬಗ್ಗೆ ಅವ್ರ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋದು, ರಿಲೇಶನ್ಶಿಪ್ ಬಗ್ಗೆ ಮಾತಾಡಿಲ್ಲ ಅಂತ ಮಾತಾಡೋದು ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಾಗುತ್ತಂದ್ರೆ ಮಧ್ಯದ ಅವ್ರ ಹೆಸರು ಎದಕ್ ತಗೊಂಡ್ಬರ್ತೀರಾ? ನೀವು ಸಿಂಪಲ್ ಆಗಿ ನೀವು ಆಟ ಆಡಿ, ನಿಮ್ಗೆ ಇಂಡಿವಿಜುವಲ್ ಆಗಿ ಆಡ್ತೀನಿ ಅಂತ ಹೇಳ್ತಾರ, ಯಾರ ಫ್ರೆಂಡ್ಶಿಪ್ ಬೇಕಿಲ್ಲ ಅಂತಾರ, ಇನ್ನೊಂದು ಬೇಕಿಲ್ಲ ಅಂತಾರ. ಆ ಟೈಮಲ್ಲಿ ಮಧ್ಯದಲ್ಲಿ ಅವ್ರ ಹೆಸರು ಏಕೆ ಯೂಸ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಅದೇ ವಿಷಯಕ್ಕೆ ಗೌತಮಿ ಅವರು ಅಳ್ತಾರೆ. ಅದಾದ್ಮೇಲೆ ಪ್ರಶ್ನೆ ಕೂಡ ಮಾಡ್ತಾರೆ ಮಂಜಣ್ಣ ಅವರು. ಅದಾದ್ಮೇಲೆ ಗೊತ್ತಲ್ಲ ನಮ್ಮ ಮೋಕ್ಷಿತ ಅವರು, ನನ್ನಿಷ್ಟ, ನಾನು ಮಾತಾಡೋದ ಹಂಗೆ, ನನ್ನಿಷ್ಟ, ಹಾಗೆ ಹೀಗಂತೇಳಿ ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ಅದು ಅಷ್ಟೇನೆ, ಏನು ಮಾಡಕ್ ಆಗಲ್ಲ. ಇನ್ನ ಎಪಿಸೋಡ್ ಅಲ್ಲಿಂದನೇ ಶುರುವಾಗುತ್ತೆ. ಆ ಎಪಿಸೋಡ್ ಏನಂದ್ರೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ನಮ್ಮ ಇವ್ರು ಏನಂದ್ರೆ ಚೈತ್ರಕ್ ಅವರು ಯಾವುದೇ ಒಂದು ಕೆಟ್ಟ ಒಂದು ನಿರ್ಧಾರ, ಯಾವುದೇ ಒಂದು ಚಟುವಟಿಕೆ ಅಂತ ಬಂದಾಗ, ಒಂದು ಕೆಟ್ಟ ಚಟುವಟಿಕೆ ಅದು ಯಾರಿಗಾದ್ರು ಟಾರ್ಗೆಟ್ ಮಾಡ್ಬೇಕು, ಏನಾದ್ರು ಕೊಡ್ಬೇಕು ಅಂತ ಬಂದಾಗ ನಮ್ಮ ಚೈತ್ರಕ ಇದು ಟಾರ್ಗೆಟ್ ನೋಡು. ನಿನ್ನೆ ಅದೇ ಬಿಗ್ ಬಾಸ್ ಪಾನಕ ಒಂದು ಮಳಿಗೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಧನರಾಜು, ತ್ರಿವಿಕ್ರಮು, ಭವ್ಯ, ಅದಾದ್ಮೇಲೆ ನಮ್ಮ ಇವರು ಯಾರು ಅಷ್ಟೇನೆ 3-4 ಜನ ಮಾತ್ರ ಕೊಟ್ಟಿಲ್ಲ ಅವ್ರಿಗೆ. ನೀರವ್ರು ಎಲ್ಲರೂ 6-7 ಜನ ನಮ್ಮ ಚೈತ್ರಕ್ಕೆ ಕೊಟ್ರು. ಪಾಪ ಕುಡ್ಸಿ ಒಮ್ಮನ ಸುಸ್ತು ಮಾಡ್ಬಿಟ್ರು ಆ ಪಾನಕನ. ಆ ರೀತಿ ಆಗಿರುತ್ತೆ. ಇನ್ನೊಂದು ಇಲ್ಲಿ ಒಂದು ತ್ರಿವಿಕ್ರಮ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಟಾಸ್ಕ್ ಆಡಲ್ಲ, ನೀವು ಆಡಿ ಹೋಗಂತ. ಒಂದೊಂದು ಸತ್ಯ, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ, ಒಳ್ಳೆ ಆಟ ಆಡ್ಬೇಕು. ಈ ಟೈಮಲ್ಲಿ ಅಲ್ಲಿ ಮನೇಲಿ ಇರೋದೇ ಆಟ ಆಡಕ್ಕೆ, ಫೈಟ್ ಮಾಡೋಕೆ, ಆರ್ಗ್ಯುಮೆಂಟ್ ಆಗಕ್ಕೆ. ಅಂತ ಟೈಮಲ್ಲಿ ನಾನು ಆಡ್ತೀನಿ ಅಂತ ಹೇಳ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಏನೇ ಒಂದು ಚಟುವಟಿಕೆಯಲ್ಲಿ ಇರ್ಬೇಕು ಆಕ್ಟಿವ್ ಆಗಿ. ನೀವು ಅದ್ ಬಿಟ್ಬಿಟ್ಟು ನಾನು ಆಡಲ್ಲ ಅಂತ. ಇಲ್ಲಿ ಇನ್ನೊಂದೇನಂದ್ರೆ ಹೊಸ ಒಂದು ಗ್ರೂಪ್ ಫಾರ್ಮ್ ಆಗಿದೆ. ತ್ರಿವಿಕ್ರಮ್, ಭವ್ಯ, ರಜತ್ ಅವ್ರ ಮೂವರು ಏನೇ ಆದ್ರೂ ಒಂದೇ ಡಿಸಿಷನ್ ತಗೋತಾನೆ. ರಜತ್ ಅವ್ರು ಯಾವಾಗ್ಲೂ ಇಂಡಿವಿಜುವಲ್ ಗೇಮ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿ ಅವ್ರಿಗೆಲ್ಲ ಸಲಾಮ್ ಹೊಡಿತಾನೆ, ಅವ್ರಿಗೆಲ್ಲ ಹೇಳೋದು ಕೇಳ್ತಾರ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅದ್ರಲ್ಲೂ ಭವ್ಯಗೌಡ ಅಂತೂ ಯಾವಾಗದ ತ್ರಿವಿಕ್ರಮ್ ಆಡಲ್ಲ ಅಂತ ಅನ್ಕೊಂಡ್ಬಿಟ್ರು, ನಾನು ಆಡಲ್ಲ. ಏನ್ರಿ ಮೇಡಮ್ ಅವರೇ, ಲಾಸ್ಟ್ ವೀಕೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇನ್ನೂ ಚೆನ್ನಾಗಿ ಆಟ ಆಡ್ತಾರ ಅನ್ಕೊಂಡ್ರೆ ಇದೆಲ್ಲ ಬೇಕಾಗಿತ್ತ? ಅದು ಅವ್ರಿಷ್ಟ, ಅವ್ರು ಆಡ್ತಾ ಇಲ್ಲ, ಅಲ್ಲಿ ಇರೋರು ಆಡ್ತಾರ. ಅಟ್ಲೀಸ್ಟ್ ಆಗಿ ನೀವು ಆಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಆಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಏನೋ ಒಂದು ಆರ್ಗ್ಯುಮೆಂಟ್ ಆಗಿ ಡಿಸ್ಕಸ್ ಆಗಿ ಆಮೇಲೆ ವಾಪಸ್ ಬಂದಿದ್ರು ಪ್ರಾಬ್ಲಮ್ ಇರಲ್ಲ. ಅವ್ರು ಆಡಲ್ಲ ಅಂತ ತಕ್ಷಣ ನೀವು ಆಡಲ್ಲ ಅಂತೀರಾ? ಇದೇನು ಇದು ಹೊಸ ಗ್ರೂಪ್, ಹೊಸ ಗುಂಪು ಕಟ್ಕೊಂಡು ಆಟ ಆಡ್ತಾ ಇದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಲಾಸ್ಟ್ ವೀಕ್ ಆಗಿದ್ದು ಅದನ್ನ ತಾನೆ. ಟಾಸ್ಕ್ ಅಲ್ಲಿ ತಪ್ಪಾಗಿ ಆಡ್ತಿದ್ರು ಅಂತ ಗೊತ್ತಿದ್ರು ನಮ್ಮ ರಜತ್ ಅವ್ರು ಬಿಟ್ಕೊಟ್ಟಿದ್ರು. ಮತ್ತೆ ಫೇವರಿಸಮ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾರೆ. ಇನ್ನ ಈ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ, ಏನಂತ, ಅದೇ ನಾನು ಇಷ್ಟು ದಿನ ನಾವೇ ನಿಮ್ಗೆ ಅನ್ನ ಹಾಕಿವಿ, ಈಗ್ಲಿಂದ ನಮಗೆ ನೀವು ಅನ್ನ ಹಾಕಿ ಅಂತ. ಅಂದ್ರೆ ಅವ್ರ ಆಲೋಚನೆಯಲ್ಲಿ ಏನಂದ್ರೆ, ಇಷ್ಟ ದಿನ ನಾನ್ ಮಾತ್ರ ಒಂದು ಗ್ರಾಸರಿ ಟಾಸ್ಕ್ ಆಡಿ ಗೆದ್ದಿದ್ದೀನಿ, ನಿಮ್ಗೆಲ್ಲ ರೇಷನ್ ಕೊಡ್ಸಿದೀನಿ, ಇವ್ ನನಗೆ ಕೊಡ್ಸಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಅದು ಫನ್ ಆಗಿತ್ತಾ, ಅದು ಸೀರಿಯಸ್ ಆಗಿತ್ತಾ ಅನ್ನೋದು ಸೆಕೆಂಡ್ರಿ. ಬಟ್ ಮಾತು ಬರುತ್ ನೋಡಿ, ಆ ಮಾತು ಆ ಮನೆಯಲ್ಲಿಗೆ ಎಲ್ಲರೂ ಈಗ ಆಲ್ರೆಡಿ ಧನರಾಜು ಹನುಮಂತ ಹತ್ರ ಹೇಳಿದ್ರ. ಅದಾದ್ಮೇಲೆ ಅವ್ರು ಮಂಜಣ್ಣ ಹೇಳ್ತಾರೆ, ಮಂಜಣ್ಣ ಗೌತಮಿಗೆ ಹೇಳ್ತಾರೆ. ಈಗ ಸ್ಪ್ರೆಡ್ ಆಗುತ್ತೆ. ಈ ಸ್ಪ್ರೆಡ್ ಆದಾಗ ಏನಾಗುತ್ತೆ ಅಂದ್ರೆ ಆ ಮಾತು ಸಣ್ಣ ಮಾತು ಆಗಲ್ಲ. ಅಂದ್ರೆ ಇವ್ರೊಬ್ರೆ ಗ್ರಾಸರಿ ತಗೊಂಡಿದಾರ, ಇವ್ರೊಬ್ರೆ ಟಾಸ್ಕ್ ಆಡಿದಾರ ಅಂತ ಹೇಳಿ ಮಾತು ಬರುತ್ತೆ. ಅದು ಕಾಮಿಡಿ ಆಗ್ಲಿ, ಸೀರಿಯಸ್ ಆಗ್ಲಿ, ಈ ಎಪಿಸೋಡ್ ಅಲ್ಲಿ ಇಂತ ಮಾತುಗಳು ಹಲವಾರು ಇವೆ. ಅದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮೊದಲೇದಾಗಿ ಎಪಿಸೋಡ್ ಶುರುವಾಗದೇ ನಮ್ಮ ಮೋಕ್ಷಿತಾ ಅವರು ಅಳ್ತಾ ಇರ್ತಾರೆ, ಈ ಮನೇಲಿ ಒಬ್ರೇ ಆಗ್ಬಿಟ್ಟೆ ಅಂತ ಹೇಳಿ. ಇವರು ಹೇಳ್ತಾರೆ ಇಂಡಿವಿಜುವಲ್ ಗೇಮ್ ಮಾಡ್ತೀನಿ ಅಂತ. ಯಾರಾದ್ರೂ ಹೋದ್ರೆ ನಿಮ್ಗೆ ಮೇಡಮ್ ಓಕೆ ಫ್ರೆಂಡ್ ಕ್ರೈಯಿಂಗ್ ಇರುತ್ತೆ ಸ್ವಲ್ಪ, ಬಟ್ ಅಲೋನ್ ಆಗ್ಬಿಟ್ಟಿನಿ, ಬಾಟಮ್ 2 ಬಂದ್ಬಿಟ್ಟು ಅನ್ನೋದೇ ಭಯ. ಬಟ್ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ತುಂಬಾನೇ ಫ್ಯಾನ್ಸ್ ಇದಾರೆ ಅಂತ.
ಕಲರ್ಸ್ ಕನ್ನಡ ಅವರೆಲ್ಲ ಒಂದು ಎಮೋಷನ್ ಅವರಲ್ಲಿರೋ ಒಂದು ಫೈರ್ ತಗೊಂಬರಕೇನೆ ಆ ರೀತಿ ಮಾಡ್ತಾರೆ ಅಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಏನಿರಲ್ಲ. ಟಾಪ್ 5 ಪಕ್ಕ ಇರ್ತಾರೆ ಮೋಕ್ಷಿತ್ ಅವರು. ಅದಾದ್ಮೇಲೆ ಗೊತ್ತಿರ್ತಲ್ಲ ಚೈತ್ರಕ್ಕ ನಮ್ಮ ನೀಟಾಗಿ ಚೈತ್ರಕ್ಕ ಕನ್ವೆ ಮಾಡ್ತಾ ಇರ್ತಾರೆ. ಅಲ್ಲೇ ಇಲ್ಲಿ ಏನಾಗುತ್ತಂದ್ರೆ ಚೈತ್ರಕ್ಕನಿಗೆ ಎಲ್ಲರೂ ಅಪೋಸಿಟ್ ಆದಾಗ ಅವ್ರಿಗೊಂದು ಒಂದು ಕಂಫರ್ಟ್ ಝೋನ್ ಬೇಕೇ ಬೇಕಾಗುತ್ತೆ. ಅಲ್ಲಿರೋರು ಆಲ್ರೆಡಿ ಎಲ್ಲರೂ ಜೋಡಿ ಇದಾರೆ. ಧನರಾಜು ಹನುಮಂತ್ ಇದಾರೆ, ಗೌತಮಿ ಮಂಜಣ್ಣ ಇದಾರೆ, ಭವ್ಯ ತ್ರಿವಿಕ್ರಮ್ ಇದಾರೆ. ಇನ್ನು ರಜತ್ ಅಂತೂ ಚೈತ್ರಕ್ಕನಿಗೆ ಕ್ಲೋಸ್ ಆಗಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಇನ್ನು ಉಳಿದಿರೋರು ಯಾರು ಮೋಕ್ಷತಾನೆ. ಆದ ಕಾರಣ ಅವ್ರ ಹತ್ರ ಸ್ವಲ್ಪ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾ ಇದಾರೆ ನಮ್ಮ ಚೈತ್ರಕ್ಕ. ಟ್ರೈ ಮಾಡೋದಲ್ಲ, ಕ್ಲೋಸ್ ಆಗ್ಬಿಟ್ರು. ಏನಕ್ಕಂದ್ರೆ ಆ ಬಿಗ್ ಬಾಸ್ ಒಂದು ಪಾನಕ ಮಳಿಗೆ ಐತಲ್ಲ, ಅದ್ರಲ್ಲಿ ಆಲೆ ಗೊತ್ತಾಗ್ಬಿಡ್ತು. ಮಂಜನಿಗೆ ಯಾವಾಗ ಕೊಟ್ರು ಆವಾಗ ಗೊತ್ತಾಯ್ತು ಮೋಕ್ಷಿತ ನಮ್ಮ ಚೈತ್ರ ಇಬ್ರು ಒಂದೇ ಆಗಿದ್ದಾರೆ ಅಂತ ಹೇಳಿ. ಇನ್ನು ಇದಾದ್ಮೇಲೆ ಗೊತ್ತಲ್ಲ, ಆಲ್ರೆಡಿ ನಾನು ಹೇಳ್ದೆ ಗೌತಮಿ ವಿಷಯನ. ಗೌತಮಿ ನಮ್ಮ ಮಂಜನಿಗೆ ಪಿನ್ ಇಡ್ತಾರೆ. ಈ ರೀತಿ ಆಗಿತ್ತಲ್ಲ, ಅವ್ರನ್ನ ಕೇಳಿ ಹೋಗಿ ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಮಂಜನ ಸೈ ಬಜರಂಗಿ ಬಲೆ ಅಂತೇಳಿ ಹೋಗಿ ಕೇಳ್ತಾರೆ ಹಾಗೆ ಹೀಗೆ ಏನು ಅಂತ. ಅದಕ್ಕೆ ಒಂದ್ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ ಮೋಕ್ಷಿತ್ ಅವ್ರಿಗೆ. ಆಲ್ರೆಡಿ ಎಮೋಷನ್ ಆಗಿರ್ತಾರೆ. ಆ ಎಮೋಷನ್ ರೆಸ್ಪಾನ್ಸ್ ಆವಾಗ ತುಂಬಾ ಕಷ್ಟನೇ. ಬಟ್ ಅಲ್ಲಿಗೆ ಬಿಟ್ಬಿಡ್ತಾರೆ. ಅವ್ರ ಎಮೋಷನ್ ಆಗೋದ್ರಿಂದ ಕೇಳಲ್ಲ. ರಜತ್ ಅವ್ರ ಒಂದು ಕ್ಲಾರಿಟಿ ಕೊಡ್ತಾರೆ, ನೀವು ಬೋಂಡ ಮಾಡೋಕೆ ಗದರ್ಸಿದ್ರಂತೆ, ನೀವು ಸುಮ್ಮನೆ ಇದ್ರ ಅಂತ ಹೇಳಿ. ಹೌದು, ಅದು ಸರಿನೇ, ತಪ್ಪಂತ ಹೇಳಕ್ ಆಗಲ್ಲ. ಏನಕ್ಕಂದ್ರೆ ಬೇರೆಯವರು ಆ ಟೈಮಲ್ಲಿ ಆ ರೀತಿ ಗದರ್ಸಿದ್ರೆ ನಮ್ಮ ಮಂಜಣ್ಣ ಸುಮ್ನಿರೋ ಮನುಷ್ಯನೇ ಅಲ್ಲ, ರೇಗಾಡ್ಬಿಡ್ತಾರೆ. ಬಟ್ ಗೌತಮಿ ಒಂದ್ಸಲ ಅಲ್ಲ, ಹಲವಾರು ಸಾರಿ, ಹಲವಾರು ಬಾರಿ, ಹಲವಾರು ಸಮಯಗಳಲ್ಲಿ ಆ ರೀತಿ ಅವ್ರನ್ನ ಗದರ್ಸಿದನು. ಅವರು ಯಾವ್ದೇ ರೆಸ್ಪಾಂಡ್ ಮಾಡಲ್ಲ. ಆಯ್ತು ಮೇಡಮ್ ಅನ್ನೋ ರೀತಿಯಲ್ಲೇ ವರ್ತನೆ ಇರುತ್ತೆ. ಇದು ಕಿಚ್ಚ ಸಾರ್ ಕೂಡ ತುಂಬಾ ಸಲ ಹೇಳಿದ್ದಾರೆ. ಬಟ್ ಆದ್ರೆ ನಾವು ತಲೆಗೆ ಹಾಕೊಂಡಲ್ಲ. ಇದೇ ಯಾವ್ದೋ ಒಂದು ರನ್ನರ್ ಅಪ್ ಗೆ ಬರ್ತಾ ಇದ್ರು ಅನ್ನೋ ಆಲೋಚನೆ ಮಾಡೋ ವ್ಯಕ್ತಿ ಈಗ ಟಾಪ್ 5 ಇರ್ತಾರ ಇಲ್ಲ ಅಂತ ಒಂದು ಡೌಟ್ ಕೂಡ ಬರ್ತಾ ಇದೆ. ಯಾಕಂದ್ರೆ ಅದು ಕಷ್ಟ ಕೂಡ ಆಗುತ್ತೆ. ಇನ್ನು ಅದಾದ್ಮೇಲೆ ರೇಷನ್ ಟಾಸ್ಕ್ ಬರುತ್ತೆ ಬೆಳಗಾದ್ಮೇಲೆ. ರೇಷನ್ ಟಾಸ್ಕ್ ಅಲ್ಲಿ ಅದೇ ಹೇಳ್ದಲ್ಲ ಮೊದಲದಾಗಿ ತ್ರಿವಿಕ್ರಮ್ ಅವ್ರು ಆಡಲ್ಲ ಅಂತಾರೆ. ಅದಾದ್ಮೇಲೆ ರಜತ್ ಅವ್ರು ಕೂಡ ಆಡಲ್ಲ ಅಂತಾರೆ. ಅದ್ರ ಜೊತೆಗೆ ಭವ್ಯ ಕೂಡ ರಜತ್ ಆಡಲ್ಲ ಅಂತಾರೆ. ಒಂದ್ ವೇಳೆ ತ್ರಿವಿಕ್ರಮ್ ಏನಾದ್ರು ಈ ಟಾಸ್ಕ್ ಆಡಿದ್ರೆ ಅದರಲ್ಲೇ ನಮ್ಮ ಪಾರ್ಟಿಸಿಪೇಟ್ ಮಾಡ್ತಾರೆ ಭವ್ಯಗೌಡ ಅವರು. ಇದೆಂತ ಆಟ ಅರ್ಥನೇ ಆಗ್ತಿಲ್ಲ. ತ್ರಿವಿಕ್ರಮ್ ಇದ್ರ ಮಾತ್ರ ಆಟ ಆಡ್ತಾರ ಭವ್ಯ ಅವರು ಅಂತ ಅನ್ಸುತ್ತೆ ಒಂದೊಂದ್ಸಲ. ಏನಕ್ಕೆ ಬಿಟ್ಕೊಟ್ರ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಆರ್ಗ್ಯುಮೆಂಟ್ ಆದ್ರೂ ಮಾಡ್ಬೇಕಲ್ಲ, ನಾನು ಆಡ್ತೀನಿ ಅಂತೇಳಿ. ಅದನ್ನೂ ಮಾಡಲ್ಲ, ಸುಮ್ನೆ ಬ್ಯಾಕಪ್ ಆಗ್ಬಿಡ್ತಾರೆ, ಫೀಡ್ಬ್ಯಾಕ್ ಕೊಡೋದೇ ಇಲ್ಲ. ಅದಾದ್ಮೇಲೆ ನಮ್ಮ ಮಂಜಣ್ಣ ಇವರೆಲ್ಲ ಟಾಸ್ಕ್ ಆಡ್ತಾರೆ. ಬಟ್ ತುಂಬಾ ನೀಟಾಗಿ ಚೆನ್ನಾಗಿ ಆಡಿದ್ರು. ಚೈತ್ರಕ್ಕ ಸ್ವಲ್ಪ ಎಡುತ್ತಾರೆ ಟಾಸ್ಕ್ ಆಡೋದ್ರಲ್ಲಿ. ಅವ್ರ ಇವಾಗ್ಲೇ ಅಲ್ಲ, ಫಸ್ಟ್ ಇಂದನೂ ಅಷ್ಟೇನೆ. ಅದ್ರಲ್ಲೂ ಮೊದಲೇದಾಗಿ ಉಸ್ತುವಾರಿ ಮಾಡ್ತಾರೆ. ಬಟ್ ಸೆಕೆಂಡ್ ಟಾಸ್ಕ್ ಅಲ್ಲಿ ಆಡಕ್ಕೆ ಅವಕಾಶ ಕೊಡ್ತಾರೆ. ಫಸ್ಟ್ ಟಾಸ್ಕ್ ಅಲ್ಲಿ ಮಾತ್ರ ನಮ್ಮ ಮೋಕ್ಷತ್ ಅವರು, ಹನುಮಂತ್ ಅವರು ಸೂಪರ್ ಆಗಿ ಆಡ್ತಾರೆ. ಯಾಕಂದ್ರೆ ಅವರೇನೆ ಫಾಸ್ಟ್ ಆಗಿ ಹಾಕಿದ್ದು. ಅದಾದ್ಮೇಲೆ ಇದು ನಮ್ಮ ಗೌತಮಿ ಮಂಜಣ್ಣ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದ್ರು. ಇನ್ನು ಅದಾದ್ಮೇಲೆ ಧನರಾಜು ಇವರೆಲ್ಲ ಪರವಾಗಿಲ್ಲ ಅನಿಸ್ತಾ ಇತ್ತು. ಆ ರೀತಿ ಆಗಿದೆ. ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಮಂಜಣ್ಣ ತುಂಬಾ ಎಡವಿದ್ರು ಊದೋದ್ರಲ್ಲಿ. ಚೈತ್ರಕ್ಕ ಕೂಡ ಸ್ವಲ್ಪ ಊದೋಕೆ ಗಾಳಿನೇ ಬರ್ತಾ ಇಲ್ಲ ಅಂತ ರಜತ್ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರು. ಆ ಟಾಸ್ಕ್ ಆಲ್ರೆಡಿ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಗೆಲ್ತಾರೆ. 3 ಟಾಸ್ಕ್ ಕೊಟ್ಟಿರೋ ಟಾಸ್ಕ್ ಅಲ್ಲಿ 3 ಟಾಸ್ಕ್ ಗೆಲ್ತಾರೆ. ತುಂಬಾ ಚೆನ್ನಾಗಿ ಆಡಿ ರೇಷನ್ ಬರುತ್ತೆ. ಬಟ್ ಇದನ್ನ ಈ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದೆ ಅದು ಏನಕ್ಕಂದ್ರೆ ಅದೇ ಬಿಗ್ ಬಾಸ್ ಪಾನಕ ಮಳೆಗೆ ಇತ್ತಲ್ಲ, ಅದ್ರಲ್ಲಿ ಮೊದ್ಲೇ ಹೇಳ್ದೆ ಎಲ್ಲರೂ ಟಾರ್ಗೆಟ್ ಮಾಡಿದ್ ಚೈತ್ರಕ್ಕನ್ನ ಈ ರೀತಿ ಟಾರ್ಗೆಟ್ ಮಾಡಿ ಸೀದಾ ಫಿನಾಲೆ ಕರ್ಕೊಂಡು ಹೋಗ್ತಾರೆ ಕೂಡ. ಏನ್ ಪ್ರಾಬ್ಲಮೇ ಇಲ್ಲ. ಏನಕ್ಕಂದ್ರೆ ನಾನು ಇಷ್ಟು ವಾರ ಬಂದಿರೋ ರಜತ್ ಅವ್ರು 6-7 ವಾರ ಬಂದಿದ್ದಾರೆ. ಅದ್ರಲ್ಲೂ 5 ವಾರನು ಚೈತ್ರಕ್ಕನ್ನೇ ನಾಮಿನೇಟ್ ಮಾಡಿದ್ದಾರೆ, ಚೈತ್ರಕ್ಕನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಬಾಸು ಅಂತಾನೆ ಬೂಸು ಮಾಡ್ತಾರೆ. ಆ ರೀತಿ ಆಗಿರುತ್ತೆ ನಮ್ಮ ರಜತ್ ಅವ್ರದ್ದು. ಬೇರೆ ಮಾಡಕ್ಕೆ ಧೈರ್ಯ ಇಲ್ಲ. ಒಂದು ಸಲನು ತ್ರಿವಿಕ್ರಮ್ ಅವ್ರನ್ನು ಭವ್ಯಗೌಡ ನಾಮಿನೇಟ್ ಮಾಡಿ ಲೆಕ್ಕ ಹಾಕಿ ನೀವು ನೋಡ್ಕೊಂಬರ್ರಿ ಎಪಿಸೋಡ್ ಬೇಕಾದ್ರೆ. ಒಂದು ಸಲ ನಾಮಿನೇಟ್ ಮಾಡಿಲ್ಲ. ಅವ್ರನ್ನ ನಾಮಿನೇಟ್ ಮಾಡೋದು ಇಲ್ಲ. ಅವ್ರಿಗೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಟಿರೋ ರಜತ್ ಅವರು ಅವ್ರನ್ನ ನಾಮಿನೇಟ್ ಮಾಡ್ತಾರ ಹೇಳಿ? ಆ ರೀತಿಯಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ 5 ಜನನ ನಾವ್ ಹೇಳ್ದಲ್ಲ ಮೊದ್ಲೇ, ರಜತ್ ಅವರು ನಮ್ಮ ಇವರು ತ್ರಿವಿಕ್ರಮ್ ಭವ್ಯ ಕೊಡ್ತಾರೆ. ಆ ರೀತಿ ಅನ್ಬಾರ್ದಾಗಿತ್ತಂತೆ. ಅದು ತಪ್ಪನ್ಸುತ್ತೆ. ತಪ್ಪು ಮಾಡಿದ್ಮೇಲೆ ಕೂಡ ಆ ಕ್ಯಾಪ್ಟನ್ಸಿ ಅಲ್ಲಿ ಇರ್ಬೇಕಂತೆ. ಇದು ಯಾವ ಲೆಕ್ಕ ಗೊತ್ತಾಗಿಲ್ಲ. ಅದಾದ್ಮೇಲೆ ಧನರಾಜ್ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡ್ತಾರೆ. ರಜತ್ ಅವರು ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಭವ್ಯಗೌಡರು ನಮ್ಮ ಮಂಜಣ್ಣ ಹತ್ರ ಕೊಡ್ತಾರೆ. ಆರ್ಗ್ಯುಮೆಂಟ್ ಅದೇ ತಗೊಂಡಾಗ ದುರಂಕಾರ ಅಂತ ಬಂದಾಗ ಆ ಕ್ಷಣಕ್ಕೆ ಮಾತ್ರ ಭವ್ಯಗೌಡ ದುರಂಕಾರಿ ಅನಿಸುತ್ತೆ. ಯಾಕಂದ್ರೆ ಆ ರೀತಿ ಆಟಿಟ್ಯೂಡು, ಆ ರೀತಿ ಹೀಗೆ ಎಂಬುದು ಇವೆಲ್ಲ ಇರ್ತಾವಲ್ಲ, ಅದು ದುರಂಕಾರನೇ ಅನ್ಸುತ್ತೆ. ಬಟ್ ಮಾತಾಡೋ ಶೈಲಿ ಬದಲಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಭವ್ಯಗೌಡರಿಗೆ ತಿಳ್ಕೊಂಡು ಕೊಡ್ತಾರೆ ಹೇಳಿದೆ. ಇನ್ನು ಇರೋರು ಎಲ್ಲರೂ ನಮ್ಮ ಚೈತ್ರಕ್ಕನಿಗೆ ಟಾರ್ಗೆಟ್ ಮಾಡ್ತಾರೆ. ಚೈತ್ರಕ್ಕ ಮಾತ್ರ ಮಂಜನ್ ಟಾರ್ಗೆಟ್ ಮಾಡ್ತಾರೆ. ಗೊತ್ತದಲ್ಲ, ಹೇಳಿದೆ ನಾನು ಮೊದಲೇದಾಗೆ ಮುಗಿಸಿದ ಕೊಟ್ಟಿರ್ತಾರ, ಅದೊಂದು ಮಾತ್ರ ಬಾಕಿ ಇರುತ್ತೆ. ಅಲ್ಲಿವರೆಗೂ ಕಂಫರ್ಟ್ ಝೋನ್ ಬೇಕು. ಮಂಜನ್ ಟಾರ್ಗೆಟ್ ಮಾಡ್ಬಿಟ್ರೆ ನಾವಿಬ್ರು ಒಂದಾಗ್ಬೋದು ಅನ್ನೋ ಲೆವೆಲ್ಗೆ ನಮ್ ಚೈತ್ರಕ್ಕ ಪ್ಲಾನ್ ಮಾಡ್ತಾ ಇದ್ರೆ ಹಂಗಂತ ತಪ್ಪೇನಿಲ್ಲ. ಯಾಕಂದ್ರೆ ಒಬ್ರು ಕಂಫರ್ಟ್ ಝೋನ್ ಬೇಕೇ ಬೇಕು ಬಿಗ್ ಬಾಸ್ ಮನೆಯಲ್ಲಿ.
ಆಲ್ರೆಡಿ ಎಲ್ಲ ಜೋಡಿ ಜೋಡಿ ಆಗಿದ್ದಾರೆ. ಬಟ್ ಅವ್ರೊಬ್ರು ಸಿಂಗಲ್ ಇದ್ದಾಗ ಮೋಕ್ಷತನ ಹತ್ರ ಕರ್ಕೊಂತಿದ್ದಾರೆ. ಬಟ್ ಮೋಕ್ಷತೆಗೆ ಯಾವತ್ತಿದ್ರು ಡೇಂಜರ್ ನಮ್ಮ ಚೈತ್ರಕ್ಕ. ಏನಕ್ಕಂದ್ರೆ ಅಲ್ಲ ಇಲ್ಲ ಎಲ್ಲ ಬೆಲೆ ತಗೊಂಡಕ್ಕೆ ತಲೆ ಮೇಲೆ ಇಟ್ಬಿಡ್ತಾರೆ ಇವರೇ ಮಾಡಿದ್ದು ಅಂತ ಹೇಳಿ. ಅದೆಲ್ಲ ಸ್ವಲ್ಪ ಸುರಕ್ಷಿತವಾಗಿ ಸ್ವಲ್ಪ ಥಿಂಕಿಂಗ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು, ಆಟ ಆಡ್ಬೇಕು ಅನ್ನೋದೊಂದು ತುಂಬಾ ಮುಖ್ಯ ಆಗಿರುತ್ತೆ. ಓವರ್ ಆಲ್ ಆಗಿ ಎಪಿಸೋಡ್ ನೋಡುವಾಗ ತುಂಬಾ ಬೋರಿಂಗ್ ಆಗಿತ್ತು. ಗ್ರೋಸರಿ ಟಾಸ್ಕ್ ಇತ್ತು, ಅದಾದ್ಮೇಲೆ ಅದೊಂದು ಏನೋ ಒಂದು ಪಾನಕ ಟಾಸ್ಕ್ ಕೊಟ್ಟಿದ್ರು. ಇನ್ನು ಈ ವಾರ ಫ್ಯಾಮಿಲಿ ವೀಕ್ ಇರುತ್ತೆ, ಕನ್ಫರ್ಮ್ ಆಗಿ ಫ್ಯಾಮಿಲೀಸ್ ಬರ್ತಾರೆ. ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಕೂಡ ಇದೆ. ಇದ್ರ ಬಗ್ಗೆ ವಿಡಿಯೋ ಬರುತ್ತೆ, ಯಾರು ಬೇಗ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಫಸ್ಟ್ ಬರ್ತಾರೆ ಅಂತ ಹೇಳಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.